ನೀರು ಕುಡಿತೀರಲ್ಲ, ಬಿಂದು ಅನ್ನುವಂತ ವಾಟರ್ ಬಾಟಲ್ ಎಲ್ಲರೂ ನೋಡಿದ್ದೀರಾ. ಎಲ್ಲರೂ ಬಿಂದು ನೀರು ಕುಡಿದಿರ್ತೀವಿ. ನಾನು ಪುತ್ತೂರಿಗೆ ಹೋಗಿದ್ದಾಗ ಟೇಬಲ್ ಮೇಲೆ ನೀರಿಟ್ಟಿದ್ರು, ನನ್ನ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಕೂತಿದ್ರು. ಅವ್ರು ಹೇಳಿದ್ರು, ಸರ್ ನೀವು ಕುಡಿತಿದ್ದೀರಲ್ಲ ನೀರು, ಇದು ಯಾವ ಕಂಪನಿದು ಗೊತ್ತಾ? ನಾನು ಹೇಳಿದೆ, ಬಿಂದು ಕಂಪನಿದು ಅಂತ. ಅವ್ರು ಹೇಳಿದ್ರು, ಈ ಫ್ಯಾಕ್ಟ್ರಿ ನಂದೇ ಸರ್. ಹೇಳಿದೆ, ವಂಡರ್ಫುಲ್. ಎಲ್ಲಿದೆ ಫ್ಯಾಕ್ಟ್ರಿ? ಬೆಂಗಳೂರಲ್ಲ. ನಮ್ಗೆ ಏನೇ ಫ್ಯಾಕ್ಟ್ರಿ ಇದ್ರು ಬೆಂಗಳೂರು ಅನ್ಸತ್ತಲ್ಲ. ಅವ್ರು ಹೇಳಿದ್ರಿಲ್ಲ ಸರ್, ಪುತ್ತೂರಲ್ಲೇ ಇದ್ದೀವಿ ನಾನು ಅಂತ ಹೇಳಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ನಮ್ಮ ತೋಟದಲ್ಲಿ ಸಿಕ್ಕ ನೀರನ್ನ ಇವತ್ತು ಕಂಪನಿ ಮಾಡಿ ಮಾರಾಟ ಮಾಡ್ತಿದೀವಿ. ಮನೆಗೆ ಕರ್ಕೊಂಡು ಹೋದ್ರು. ಊಟ ಮಾಡೋಕ್ಕಿಂತ ಮುಂಚೆ ನಾನು ಸುಮ್ಮನೆ ಕೇಳಿದೆ, ಬೇಜಾರು ಮಾಡ್ಕೋಬೇಡಿ, ಎಷ್ಟು ಜನ ಅಣ್ಣ ತಮ್ಮಂದ್ರು ನೀವು? ಅವ್ರು ಹೇಳಿದ್ರು, 3 ಜನ ಅಣ್ಣ ತಮ್ಮಂದ್ರು. ನೀವೇನು ಓದಿದ್ರಿ? ಅವ್ರು ಹೇಳಿದ್ರು, ಇಲ್ಲ ಸರ್, ನಮ್ಮಿಬ್ರು ಅಣ್ಣಂದ್ರು ಚೆನ್ನಾಗಿ ಓದಿದ್ರು, ನಾನು ಸೆಕೆಂಡ್ PUC ಫೇಲ್ ಆಗ್ಬಿಟ್ಟೆ. ಅವರೆಲ್ಲೋ ಒಂದ್ ಕಡೆ ಕೆಲಸ ಮಾಡ್ತಿದ್ದಾರೆ, ನಾನು 100 ಜನರನ್ನ ಕೆಲಸಕ್ಕೆ ಇಟ್ಕೊಂಡಿದ್ದೀನಿ ಇವತ್ತು ಅಂದ್ರು. ವಾಹ್! ನಾನು ಹೇಳಿದೆ, ವಾಹ್, ಫೇಲ್ ಆಗೋದು ಇಷ್ಟು ಚೆನ್ನಾಗಿರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ರೀ. ಗೊತ್ತಿದ್ದಿದ್ರೆ ನಾನು ಫೇಲ್ ಆಗ್ಬಿಡ್ತಿದ್ದೆ ಎಕ್ಸಾಮ್ ನಲ್ಲಿ. ದುರದೃಷ್ಟ ಪಾಸ್ ಆಗ್ಬಿಟ್ಟೆ ಅಂತ. शादी करूंगी तो घर के छोटे बेटे से ही। सुना है घर के छोटे बेटे के हिस्से में माँ आती है।